ಬಿಡದಿ ಟೌನ್ಶಿಪ್ ವಿರೋಧಿ ಜೆಡಿಎಸ್ ಪಾದಯಾತ್ರೆ ಸಾಗಿ ಬರ್ತಾ ಇದೆ ವೀಕ್ಷಕರೇ। ಈ ಒಂದು ಪಾದಯಾತ್ರೆಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿದೆ। ಬಿಡದಿ ಟೌನ್ಶಿಪ್ ವಿರೋಧಿ ಜೆಡಿಎಸ್ ಪಾದಯಾತ್ರೆ ಬೆಂಗಳೂರಿನ ಕಡೆಗೆ ಸಾಗಿ ಬರ್ತಾ ಇದೆ। ಈ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿದೆ। ಜೆಡಿಎಸ್ ಪಾದಯಾತ್ರೆಗೆ ಮತ್ತೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ। ಬ್ಯಾರಿಕೇಡ್ಗಳನ್ನು ಹಾಕಿ ಮುಂದೆ ಸಾಗದ ರೀತಿಯಲ್ಲಿ ಪೊಲೀಸರು ತಡೆಯೊಡ್ಡಿದ್ದಾರೆ। ಹೀಗಾಗಿ ನಡು ರಸ್ತೆಯಲ್ಲೇ ಕೂತ್ಕೊಂಡು ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ। ಬೆಂಗಳೂರಿನ ಒಳಗೆ ಬಿಡಲು ಪೊಲೀಸರು ನಿರಾಕರಿಸಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ನಡೆದಿದೆ। ನಿನ್ನೆ ಭೈರಮಂಗಲದಿಂದ ಶುರುವಾದಂತಹ ಈ ಒಂದು ಪಾದಯಾತ್ರೆ ನಾಳೆ ಸಮಾಪ್ತಿಯಾಗಬೇಕಾಗಿತ್ತು ವೀಕ್ಷಕರೇ। 3 ದಿನಗಳ ಪಾದಯಾತ್ರೆ ಇದು। ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಸಹ ಪಾದಯಾತ್ರೆಯನ್ನು ಜೆಡಿಎಸ್ ಮತ್ತು ರೈತರು ಮಾಡ್ತಾ ಇದ್ರು। ಆದರೆ ಈ ಒಂದು ಪಾದಯಾತ್ರೆಗೆ ಮಾರ್ಗ ಮಧ್ಯೆಯೇ ಪೊಲೀಸರು ತಡೆ ಒಡ್ಡಿದ್ದಾರೆ। ಕಡಮಿಣಿಕಿ ಟೋಲ್ ಬಳಿ ಬ್ಯಾರಿಕೇಡ್ಗಳನ್ನು ಹಾಕಿ ರೈತರು ಮತ್ತು ಹೋರಾಟಗಾರರು ಮುಂದೆ ಸಾಗದ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ। ಈ ಸಮಯದಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ನಡೆದಿದೆ। ಎರಡೆರಡು ಸಲ ಅದೇ ರೀತಿಯಾಗಿ ಮಾಡಿದ್ದಾರೆ। ಫಸ್ಟ್ ಒಂದ್ಸಲ ಬ್ಯಾರಿಕೇಡ್ ಹಾಕಿ ಅವರನ್ನು ತಡೆದ್ರು। ಆದರೆ ಯಾವಾಗ ಪೊಲೀಸರ ಜೊತೆಗೆ ವಾಗ್ವಾದ ಜಾಸ್ತಿ ಆಯಿತೋ ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ಅದರ ಮೇಲೆಯೇ ಹತ್ಕೊಂಡು ಪಾದಯಾತ್ರೆಯನ್ನು ಮುಂದುವರಿಸಿದ್ರು। ಆದರೆ ಈಗ ಎರಡನೇ ಸಲವೂ ಸಹ ಅದೇ ರೀತಿಯಾಗಿ ಪಾದಯಾತ್ರೆಗೆ ತಡೆಯನ್ನು ಒಡ್ಡಲಾಗಿದೆ। ಈ ಒಂದು ಪಾದಯಾತ್ರೆಯಿಂದ ಯಾವ ರೀತಿಯಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನುವಂಥ ಒಂದು ವಿಜುವಲ್ಸನ್ನು ನಾವು ಗಮನಿಸ್ತಾ ಇದ್ದೀವಿ। ಜೆಡಿಎಸ್ ನಾಯಕರು, ರೈತ ನಾಯಕರು ಅಕ್ಷರಶಃ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ। ಇವತ್ತೇನು 3 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ನೀವು 10 ಕೋಟಿ ಕೊಟ್ಟು ಅವ್ರು ಹೇಳಿದರೆ ಆ ರೈತ ಮಹಿಳೆಯರು ರಕ್ತವನ್ನಾದ್ರೂ ಕೊಟ್ಟೆವು, ನಮ್ಮ ಪ್ರಾಣವನ್ನಾದ್ರೂ ಕೊಟ್ಟೆವು, ಭೂಮಿ ಕೊಡಲ್ಲ ಅಂತ ಹೇಳಿದ್ದಾರೆ। ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತಾದ್ರೂ ಈಗಲೂ ಕಾಲ ಮಿಂಚಿಲ್ಲ, ಈಗಲೂ ಕೂಡ ನಂತರ ನೀವೇನ್ ಬೇಕಾದ್ರೂ ಮಾಡಿ, ಅಲ್ಲಿ ಹೋಗ್ತಕ್ಕಂಥ ಧೈರ್ಯ ಕೂಡ ನಿಮ್ಮ ಪಕ್ಷದವರು ಯಾರಿಗೂ ಇಲ್ಲ। ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು 16 ಬಾರಿ ಅಲ್ಲಿಗೆ ಹೋಗಿದ್ದಾರೆ। 16 ಬಾರಿ ಹೋಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ವಿಧಿ ಇಲ್ಲ, ನಾವು ಪಾದಯಾತ್ರೆ ಮುಖಾಂತರ ವಿಧಾನಸೌಧಕ್ಕೆ ಹೋಗಲೇಬೇಕು ಅಂತೇಳಿ ಇವತ್ತು ಹೋಗಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರ ಮುಖಾಂತರ ನಮ್ಮ ಹೋರಾಟವನ್ನು ಹತ್ತಿಕ್ಕಕ್ಕೆ ಈ ಜನ್ಮದಲ್ಲಿ ನಿಮಗೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ। ಹಾಗಾಗಿ ಈ ಹೋರಾಟ ನಿರಂತರ ಹೋರಾಟ ಜಯ ಸಿಕ್ಕವರೆಗೂ ನಾವು ಬಿಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಹೋರಾಟಕ್ಕೆ ಜಯ 100ಕ್ಕೆ 100 ಸಿಗ್ತದೆ ಅನ್ನೋ ವಿಚಾರವನ್ನ ಅಚಲವಾದ ವಿಶ್ವಾಸವನ್ನು ನಾವೆಲ್ಲ ಹೊಂದಿದ್ದೇವೆ। ಇಲ್ಲಿರ್ತಕ್ಕಂಥ ರೈತರು ಕೂಡ ಯಾವುದೇ ಕಾರಣಕ್ಕೆ ದುತ್ತುಗೆಡಬೇಡಿ, ನಮ್ಮ ಇಡೀ ಪಕ್ಷ ಮಾಡ್ತಾ ಇದ್ದಾಗ ಏಕಾಏಕಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಾವು ಪಾದಯಾತ್ರೆ ಮಾಡ್ತಾ ಇದ್ದಾಗ ಏಕಾಏಕಿ ಬಂದು ಇಲ್ಲಿ ಪೊಲೀಸರು ನಮ್ ನಿಲ್ಸಿದ್ದಾರೆ। ನಮಗೆ ಇದು ಹತ್ತಿಕ್ಕುವಂತ ಈ ಒಂದು ಪ್ರತಿಭಟನೆಗೆ ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು। ಯಾರಿಗೂ ಬಿಡ್ತೇನೆ ಇನ್ನ ನೆಕ್ಸ್ಟ್ ಲಾಠಿ ಚಾರ್ಜ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ। ಸೊ ಹಾಗಾಗಿ ಎಲ್ಲರೂ ನಾವು ನ್ಯಾಯಯುತವಾಗಿ ಪ್ರತಿಭಟನೆ ಮಾಡ್ತಾ ಇರ್ಬೇಕಾದ್ರೆ ನೀವು ಹೀಗೆಲ್ಲ ನಮ್ಮನ್ನ ಅಡ್ಡಗಟ್ಟಿ ಪೊಲೀಸರಿಂದ ನಮಗೆ ಇಲ್ಲಿ ಹೊಡ್ಸಿ ಬಡ್ಸಿ ಮಾಡೋಂಥದ್ದು ಮಾಡಬೇಡಿ। ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನಾವು ರೈತರಿಗೋಸ್ಕರ ಮಾಡ್ತಾ ಇರೋ ಒಂದು ಹೋರಾಟ। ಎಲ್ಲ ರೈತರು ಇದ್ದಾರೆ, ರೈತರ ಮೇಲೆ FIR ಮಾಡ್ತಾ ಇದ್ದೀರಾ, ಇದು ನ್ಯಾಯ ಅಲ್ಲ। ನೀವು ರೈತರಿಗೆ FIR, ಅವ್ರ ಮೇಲೆ FIR ಹಾಕಿದ್ರೆ ಹೇಗೆ? ದಯಮಾಡಿ ನಮ್ಮನ್ನ ಬಿಡಿ, ನಾವು ನ್ಯಾಯಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಎಲ್ಲೂ ಯಾವುದೇ ರೀತಿಯಾದ ಅನಾಹುತ ಮಾಡಿಲ್ಲ। ಯಾಕೆ ಇಲ್ಲಿ ನೋಡಿ ನಮ್ಮ ಮುಖಂಡರುಗಳನ್ನೆಲ್ಲ ಬಂಧಿಸಲು ಎಲ್ಲ ರೀತಿಯಾದ ಸಂಚು ಮಾಡ್ತಾ ಇದ್ದಾರೆ ಸರ್ಕಾರ। ಸೊ ಹಾಗಾಗಿ ಕೇಳ್ಕೊಳ್ತೀನಿ ಕಳಕಳೆಯಿಂದ ಇದು ಮಾಡಬೇಡಿ। ಅಲ್ಲಿ ನೋಡಿ ಯಾವ ರೀತಿಯಾದ ನಮ್ಮ ಓಕೆ ವೀಕ್ಷಕರೇ, ಈಗ ಕಡಮಿಣಿಕಿ ಟೋಲ್ ಬಳಿ ಹೈಡ್ರಾಮಾ ನಡೆದಿದೆ ಅನ್ನುವ ಮಾಹಿತಿ ಬರ್ತಾ ಇದೆ। ಯಾಕೆಂದರೆ ರೈತರನ್ನು ತಡೆಯುವ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ। ನಿರಂತರವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ। 1.5 ವರ್ಷಗಳಿಂದಲೂ ಸಹ ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ ಮುಂದುವರಿತಾ ಇದೆ। ಮಧ್ಯೆ ಈ ಒಂದು ಹೋರಾಟಕ್ಕೆ JDS ಕೈ ಜೋಡಿಸ್ತು। ಸೊ ಹಾಗಾಗಿ ಪಾದಯಾತ್ರೆಗೆ ನಿನ್ನೆ ಚಾಲನೆ ಸಿಕ್ತು। ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಈ ಒಂದು ಪಾದಯಾತ್ರೆ ಆರಂಭವಾಯಿತು। ಆದರೆ ಈಗ ಹೋರಾಟಗಾರರು ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ, ಈ ಹಿಂದೆ DK ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಪಾದಯಾತ್ರೆಯನ್ನು ಮಾಡಿದ್ರು। ಅದು ಕೊರೋನಾ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ರು, ಆವಾಗ ಮಾತ್ರ ಅವರಿಗೆ ಪಾದಯಾತ್ರೆ ಬೇಕಿತ್ತು। ಆದರೆ ಈಗ ನಾವು ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟವನ್ನು ಮಾಡಲಿಕ್ಕೆ ಮುಂದಾದರೆ ನಮ್ಮನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇದು ಸರಿಯಾಗಿರ್ತಕ್ಕಂಥ ಧೋರಣೆ ಅಲ್ಲ ಅನ್ನುವ ಒಂದು ಮಾತನ್ನು, ಆಕ್ರೋಶಭರಿತವಾಗಿರ್ತಕ್ಕಂಥ ಮಾತುಗಳನ್ನು ರೈತರು ಆಡ್ತಾ ಇದ್ದಾರೆ।
ಇದು ಒಂದು ರೀತಿಯಾಗಿ ರಾಜ್ಯ ಸರ್ಕಾರ ತಾರತಮ್ಯವನ್ನು ಮಾಡ್ತಾ ಇದೆ ಅನ್ನುವ ಆರೋಪವನ್ನು JDS ನಾಯಕರು ವ್ಯಕ್ತಪಡಿಸಿದ್ದಾರೆ.